ಎರಡು ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಅಭಿನಯಗಳಿಗೆ ತುಂಬ ಥ್ಯಾಂಕ್ಸ್. ಇವತ್ತು ಬಯತನದನ್ನ ಏನು ಇಷ್ಟಪಟ್ಟು ಅಂತ ಎಲ್ಲರೂ ಹೇಳ್ತಾರೆ, ಬ್ಲಾಕ್ ಬಾಸ್ಟರ್ ಮಾಡಿದ್ದಾರೆ. ಅದರ ಕಾರಣಕರ್ತರು ನೀವು. ಅಂದರೆ ನೀವು ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವ ನಾವು ನೋಡಿದ್ದೀವಿ, ಕೇಳಿದ್ದೀನಿ. ಎಷ್ಟೋ ಸ್ನೇಹಿತರು ಮೂಲಕ ಎಸ್ಪೆಷಲಿ ಐ ಥಿಂಕ್ ಸುದಿ, ಶ್ರೀಕಾಂತ್, ಒಂದು ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟು ಅವ್ರು ಫೋನ್ ಮಾಡಿ ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದ್ರೆ ನನ್ನ ಚಿಂತನೆ ಮಾಡೋದೇ ಹೆಂಗೆ, ಯಾಕಂದರೆ ನಾನು ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀನಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೆ ಯಾವತ್ತು ಡೈಲಿ ನೋಡಿದ್ರು ಮಾಡ್ತೀವಿ. ಅದು ಏನು ಮಾಡಬೇಕು ಎಲ್ಲ ಆಗ್ತದೆ. ಅವರ ಪ್ರಶಂಸೆ ಇರ್ಬೋದು, ಎಲ್ಲರೂ ಇದು ಮಾಡ್ತಾರೆ. ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ ಯಾಕಂದರೆ ಡಿಕೆಟ್ ಯಾವ ಹೇಳ್ತಾರೆ ಅದಕ್ಕೆ ಕಾರಣ ನೀವೆಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಗೀತಾ ಪಿಕ್ಚರ್ಸ್ನಲ್ಲಿ 8ನೇ ಸಿನಿಮಾ ವೇದ ಆದಮೇಲೆ ಇನ್ನು ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಇವರ ಹೆಸರು ಕೊಟ್ಟಿದ್ದಕ್ಕೆ ಒಬ್ಬ ಬಾಯಾರಿಕೆ ಅಂತ ಅವ್ರು ಹೇಳಿದ್ರು, ಪ್ರತಾಪ್ ಅವರು. ಪ್ರತಾಪ್ ಹೇಳಿದಾಗ ಇವರು ಮಧು ಅವರು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗುತ್ತೆ ಅಂತ ನಾನು ಮಧು ಪ್ರಾರ್ಥನೆ ಮಾಡಿದ್ದು, ಅದು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಿದ್ದೆ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತ. ಯಾವಾಗಲೂ ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ವೇದಾಗಲಿ. ಈ ಸಿನಿಮಾ ಬ್ಯಾಲೆನ್ಸ್ ಹಿಡಿದ್ರೆ ನಾವು ಏನು ಮಫ್ತಿಲಿ ನೀವು ಪ್ರೀತಿಸಂತ ಪಾತ್ರನ ನರ್ತನ ತಿರ್ಗಾ ಬಂದು ಅಲ್ಲಿ ಮಫ್ತಿಲೇ ನೀವು ಬ್ಯಾಲೆನ್ಸ್ ಇಷ್ಟಪಟ್ಟಿದ್ದೀರಿ. ಆದರೆ ಈ ಬ್ಯಾಲೆನ್ಸ್ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ. ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಫಾರ್ ಆನಂದ್ ಖಂಡಿತ ಏನು ಆನಂದ 1986 ನೀವು ಆನಂದ ಕೊಟ್ಟು ಅದೇ ಆನಂದ 100% ಸಿಗ್ತಿದೆ ಅಂತ ಶ್ರೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿದ್ರು, ಕ್ಯಾಮ್ರಾ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ತಗೊಳ್ತಾರೆ. ನನಗೇನು ಯಾತಕ್ಕೆ ಬೈತಾರೆ, ಸಿನ್ಸಿಯರ್. ನಮಗೇನು ಭಯ ಹೋಗಿ ಸಿನ್ಸಿಯರ್ಗೆ. ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೆಲಸ ಸಿಗುತ್ತೆ ದುಡ್ಡು. ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ. ಬಂದಾಗ ಅದನ್ನ ಕಣ್ಣು ಒತ್ಕೋಬೇಕು, ಸುಮ್ಮನೆ ಬಿಸಾಕಲ್ಲ. ನಾವು ಅದಕ್ಕೆ ಭಯ ಪಡ್ತೇವೆ. ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ, ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗದೆ ಕೇಳ್ತೀವಿ. ಇನ್ನೇನಿಲ್ಲ. ಬಟ್ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನೇ ಬೈದ್ರು ಮನಸ್ಸಲ್ಲಿ ಇಟ್ಕೊಳ್ತೀನಿ. ತಿರ್ಗಿ ನೆಕ್ಸ್ಟ್ ಮೊಮೆಂಟ್ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳಬೇಕು, ಇಲ್ಲಿ ಎಲ್ಲರೂ ಸಾರಿ ಹರ್ಟ್ ಆಗಿದೆ, ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದರೆ ನವೀನ್ ಮತ್ತು ನಾನು ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರದ್ದೊಂದು ತುಣುಕು ತೋರಿಸಿದ್ರು. ಅದಾದಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆ ಹೇಳ್ತಾ ಇದ್ದೀನಿ. ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಲಿ. ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಹಚ್ಕಡೆ ತೋರಿಸ್ಬಿಟ್ಟು ನವೀನ್. ನಾನು ತುಂಬ ಹೆಮ್ಮೆ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಲಿ. ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋರಾಗಿ ಮಾಡಿದರು. ನವೀನ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾದ. ಯಾಕಂದರೆ ಇವತ್ತು ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನನಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕೆಲ್ಲ ಕಾರಣ ಮರ್ತ್ಬಿಡ್ಬೇಡಿ. ಇಲ್ಲಿ ಅವಾಗ ಡೇಟ್ ಕೊಡ್ತಾಯಿರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟಲ್ ಅನಿಸ್ತಿದೆ. ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಇರುತ್ತೆ. ಅದಕ್ಕೆ ನನ್ನ ಮನಸ್ಸಿಗೆ ಬಂದಿದೆ. ಅದು ಕರೆಕ್ಟಾಗಿ ಪಾಯಿಂಟ್ ಮಾಡಿ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀವಿ. ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ. ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮ್ಯುನೇಷನ್ ಕ್ಲಿಯರೇ ಮಾಡಿಲ್ಲ ಅವರು. ಅದೇ ಇದ್ರಿಗೊಂದು ಏನು ಕೇಳಿಲ್ಲ ಅವರು, ಎಷ್ಟು ಕೊಡ್ತೀರ ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಯಾರು ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರು ಕೊಡೋದು ಅಷ್ಟೇ ಹೊರತು ಇನ್ನೇನು. ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು ನರ್ತನ ಇದರಲ್ಲಿ. ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಅದು ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ಏನು ಮಾಡ್ಕೊಂಡು ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ. ಯಾಕಂದರೆ ಅವರಷ್ಟು ಒಂದು ಅಭಿಮಾನ ಅವ್ರನ್ನ ಇಟ್ಕೊಂಡಿದ್ದಾರೆ. ನಾವು ಕಂಡಿದ್ದಾರೆ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ. ಎಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಂಡು ಬರ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆ ನಮ್ಮ ಚಾಮರಾಜನಗರ ಬರ್ತೀವಿ, ಯಳಂದೂರಿನವರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗ ಅವಿನಾಶ್ ಜೊತೆಲಿ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ. ಅವಿನಾಶ್ ಜೊತೆ ಅವ್ರ ಜೊತೆ ಮಾಡೋಕ್ಕೆ
ನಮ್ಮನ್ನೆಲ್ಲ ಹೆಂಗಂದ್ರೆ ಅವ್ರು ಇನ್ನೂ ಹೆಂಗಾಗಿ ಅವರು ಹೆಂಗಾಗೆ ಇದ್ದಾರೆ. ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇದಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಒಂದು ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ ಅದು. ಇವತ್ತು ತುಂಬ ಎಮೋಷ್ನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ವೇ. ಯು ಜಸ್ಟ್ ಗೋ ಅಪ್ ಅಂಡ್ ಅಪ್ ಅಂಡ್ ಅಪ್. And will be there in your this one, and you will be there in my heart also. And Madhu Guruswamy, thank you Madhu avare, thank you Pratap. ಆಮೇಲೆ ಇನ್ಯಾರು ನಮ್ಮ ಗೋಪಾಲೇಶ್ ಮೇಡಮ್ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಬಾಬು ಹಿರಣ್ಯ ಅವರು ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರು ಬಂದಿದ್ದಾರೆ, ಒಂದು ನಿಮಿಷ ಅವ್ರು ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಅಪೋಸಿಟ್ ಪಾತ್ರ ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಒಬ್ಬರು, ನೀವು ಬನ್ನಿ. ಆ್ಯಂಡ್ ಅಜಯ್ ಅಂತ ಒಬ್ಬರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು, ಒಂದು ಸ್ಮಾಲ್ ಪಾತ್ರ ಅವ್ರು ಮಾಡಿದ್ರು. ಪಾಪ ಅವ್ರು ಎಲ್ಲೂ ನಾವು ಇದು ಹೇಳಲೇ ಇಲ್ಲ. ಬನ್ನಿ ಬನ್ನಿ ಪ್ಲೀಸ್ ತುಂಬ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ಇವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು, ಆ ಭಾಷೆ ಇರ್ಬೋದು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ಭಾರತನಾಡಿಗಳು ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಅಂತ. ಅಜಯ್ ಅಂತ ಫಸ್ಟ್ ಫಿಲ್ಮ್ ಅವ್ರದ್ದು. ನಮ್ಮ ಪಿತರು ಏನೋ ಮಾಡಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್. ಪಾಪ ಎಲ್ಲನೂ ಕರೆದು ನಾವು ಮಾಡಲಿಲ್ಲ, ಇದ್ರ ಟೈಮಲ್ಲಿ ಮಾಡಲಿಲ್ಲ, ತುಂಬ ಇದ್ದಾರೆ. ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಪಾರ್ಟ್ ಆಫ್ ಭಾರತನಾಡಿಗಳು. ಆ್ಯಂಡ್ ಅನುಶ್ರೀ ಆಸ್ ಇಟ್ ಈಸ್ ಯಾವಾಗಲೂ ಇದರಲ್ಲಿ ಇದ್ದೇ ಇರ್ತಾರೆ. ನಮ್ಮ ಇದಕ್ಕೆಲ್ಲ ಯಾರಕ್ಕೆ ಸ್ಮಾಲು ಬಿಗ್ಗೋ ಗೊತ್ತಿಲ್ಲ, ಅದು ಅನುಶ್ರೀ ಅವ್ರು ಇರಬೇಕು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ ಯಾವಾಗಲೂ ಒಳ್ಳೆಯದ್ರ ಬಯಸ್ತಾ ಇರ್ತಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ವರುಣ್ ಅಷ್ಟೇ, ವರುಣ್ಗೂ ತುಂಬ ಥ್ಯಾಂಕ್ಸ್. ಶೇಖರ್ ತುಂಬ ಥ್ಯಾಂಕ್ಸ್. ವಿಜಯ್ ಪ್ರಸಾದ್ ಬಂದಿದ್ದಾರೆ. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು, ಕಾಸ್ಟ್ಯೂಮ್ಸ್ ಎಲ್ಲರೂ ಇರ್ಬೋದು. ನಮ್ಮ ಭರತ್ ಎಸ್ಪೆಷಲಿ ನಾನು ಹೇಳ್ದಲ್ಲ ಈ ಥರ ಶಿವಣ್ಣ ಚೆನ್ನಾಗಿ ತೋರಿಸಿ ಅಂತ, ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ಮಾಡೋಕ್ಕೆ ಇವ್ರ ವಿಷನ್ ಆ ಥರ ಇದೆ. ನಾನು ತೋರಿಸ್ಬೇಕಂತ ವಿಷನ್ ಆಗಿಬಿಟ್ರೆ ಕ್ಯಾಮ್ರಾಮನ್ ಚೆನ್ನಾಗಿ ಲೈಟ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ, ನಾಡಿಗಳು ಒಳ್ಳೆ ಬಟ್ಟೆ ಮಾಡಿಕೊಡ್ತಾರೆ. ಭರತ್ ಸಾಗರ್ ಅಂತ ತುಂಬ ಚೆನ್ನಾಗಿ. ರವಿ ಬಸು ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್. ಆಮೇಲೆ ಛಾಯಾಸಿಂಗ್ ತಂಗಿ ಪಾತ್ರಗಳು. ಫಸ್ಟ್ ಫಿಲ್ಮ್ ಆದರೂ ಅಷ್ಟೇ ಗಡಿಬಿಡಿ ರೌಡಿ ಅಡಿಯಾರ್ ಮಾಡಿದ್ರು. ನೆಕ್ಸ್ಟ್ ಮಫ್ತಿಗಳು. ಆ್ಯಂಡ್ ಇವಾಗ ಭಾರತನಾಡಿಗಳು ಮಾಡಿದ್ರು. ರುಕ್ಮಿಣಿ ವಸಂತ ಅಷ್ಟೇ ಅವ್ರು ಬರೋಕ್ಕಾಗಿಲ್ಲ, ಅದು ಅವರಿಬ್ಬರಿಗೂ ನಮ್ಮ ಗೀತಾ ಟೀಚರ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಲಿಟಲ್ ಬರುತ್ತೆ ಅಲ್ಲ ಹೇಳಿದ್ರೆ ನಮ್ಮ ಅವನು ಮನೆಯೊಳಗಂತ ಆಲ್ಮೋಸ್ಟ್ ಈಸ್ ಇನ್ ಅವರ್. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್, ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಓಪನ್ ಆರ್ಟಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯೋಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂದರೆ ಜೋಗಿ ಮಕ್ಕಳು ಯಾವ ಜೋಳಿಗೆ ಇಟ್ಕೊಂಡಿರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ತುಂಬ್ಕೊಳ್ಳೋದು, ಬೇರೆ ಏನು ತುಂಬ್ಕೊಳ್ಳೋಲ್ಲ. ನೀವೇನೇ ನಿಲ್ಲಿಸ್ಕೊಂಡ್ರೆ ಎಲ್ಲದೂ ತುಂಬ್ಕೊಳ್ತೀನಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ. ನಾನು ಎರಡೂ ತಗೊಂಡು ಹೋಗ್ತೀನಿ. ಇಷ್ಟು ಹೇಳ್ತಾ ಭಾರತನಾಡಿಗಳನ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇನ್ನೇನು ಅಷ್ಟೇ. ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಳ್ಳೋದು, ತುಂಬ ಜನ ತಲೆಗಳು ಕಳ್ಕೊಳ್ಳೋದು ಮಾಡಬೇಡ. ಆ್ಯಕ್ಚುಲಿ ಇವತ್ತು ನೀವು ಹೇಳೋ ಡೈಲಾಗ್ನ ನಿಮ್ಮ ಅಭಿಮಾನಿಗಳಾಗಿ ಒಂದು 4-5 ಜನರ ಹತ್ರ ಹೇಳಿಸ್ಬೇಕಂತ ನಮ್ಮ ಆಸೆ ಇದಣ್ಣ. ಎಲ್ಲ ಹಿಂದೆ ಕೂತಿರ್ತಾರೆ. ನರ್ತನ ಅವ್ರು ನೀವು ಹೇಳ್ತೀರಾ? ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ತುಂಬ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಮತ್ತೆ ತುಂಬ ಕಷ್ಟಪಟ್ಟಿದ್ದು ಪುನಿ, ಅಭಿ. ಪುನಿ, ಅಭಿ, ನಾಗಿ ಸರ್, ಶ್ರೀಕಾಂತ್ ಸರ್ ಪ್ಲೀಸ್ ಕಮ್, ಕುಮಾರ್ ಸರ್ ಎಲ್ಲ ಒಂದೇನೆ. ಶ್ರೀಕಾಂತ್ ಇರ್ತಾರೆ. ಆಮೇಲೆ ನಮ್ಮ ಕೃಷ್ಣ ಸಾರ್ಥಕ್ ಅವರು. ಥ್ಯಾಂಕ್ ಯು ಕೃಷ್ಣ ಫಾರ್ ಬೀಯಿಂಗ್. ಸುದೀಪ್, ನಾಗಿ ಬನ್ನಿ, ಶ್ರೀಕಾಂತ್ ಬನ್ನಿ, ಕುಮಾರ್ ಬನ್ನಿ, ತಪ್ಪಾಗಲ್ಲ. ಅವ್ರು ಮುಕುಂದ ಥಿಯೇಟರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮಿಷ ನೀವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನನಗೆ ನರ್ತನ್ ಸರ್ ಒಂದು ಚಾನ್ಸ್ ಕೊಟ್ಟರು ಈ ಆ್ಯಸ್ ಅ ನ್ಯೂ ಕಮರ್. ಇಷ್ಟು ಘಟಾಂಗಡಿ ಆ್ಯಕ್ಟರ್ಸ್ ಜೊತೆ ನನ್ನನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಸಚ್ ಅ ಬಿಗ್ ಪ್ಯಾನಲ್. ಥ್ಯಾಂಕ್ ಯು ಗೀತಾ ಮೇಡಮ್ ಆ್ಯಂಡ್ ಸರ್ ಫಾರ್ ಅಲೋವಿಂಗ್ ಮೀ ಟು ಬಿ ಇಂಟ್ರೊಡ್ಯೂಸ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಸೊ
ಸರ್ ಏನಿಲ್ಲ ನಿಮ್ಮ ಮುಂದೆ ನಾನೇ ಮಾತಾಡೋಣ, ನೀವು ಸೀನಿಯರು ನನಗೆ ಅಲ್ಲೆಲ್ಲ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅಣ್ಣ ಒಂದೇ ಒಂದು ರಿಕ್ವೆಸ್ಟ್, ಏನಂದ್ರೆ ಈಗ ಶೋಸ್ ಬಗ್ಗೆ ಯತೀಶ್ ಅವ್ರು ಮಾತಾಡ್ತಿದ್ರು, ಮೊದಲು ಕಮ್ಮಿ ತಮ್ಮ ಜಾಸ್ತಿ ಇರಲಿಲ್ಲ. ಹಾಗೆ ಲಾಸ್ಟ್ ಇಯರ್ ಗೋಸ್ಟ್ ರಿಲೀಸ್ ಆದಾಗ ಲಿಯೋ ಜೊತೆಗೆ ರಿಲೀಸ್ ಆಯಿತು, ಅದು ಜಾಸ್ತಿ ಅದು ಮಾತಾಡೋದು ಬಂತು. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಶಿವಣ್ಣ ಹತ್ರ, ಏನಂದ್ರೆ ಇನ್ಮೇಲೆ ಬರೀ 2 ಸಿನಿಮಾ ಅಲ್ಲ 4 ಸಿನಿಮಾ ಮಾಡಿ. ಸಂಕ್ರಾಂತಿನ ತೆಲುಗು ತಮಿಳು ತಗೊಂಡಿದ್ದಾರೆ, ಯುಗಾದಿನ ತೆಲುಗು ಅಂತ ತಗೊಂಡಿದ್ದಾರೆ, ಅದೇ ರೀತಿ ದಸರಾ ಟೈಮಲ್ಲಿ ಮತ್ತೆ ಇದು ಡಿಸೆಂಬರ್ ಕ್ರಿಸ್ಮಸ್ ಟೈಮಲ್ಲಿ ಹಿಂದಿ ಅವ್ರು ತಗೊಂಡಿದ್ದಾರೆ. ಸೊ ಶಿವಣ್ಣ ಇನ್ಮೇಲೆ ವರ್ಷಕ್ಕೆ 4 ಸಿನಿಮಾ ಮಾಡಿ ಎಲ್ಲ ಹಬ್ಬದ ವೀಕೆಂಡು ಕನ್ನಡ ಉಡೇನ ಇದೇ ತರ. ಆನಂದ್ ಶ್ಯಾಮ್ ವಿಷ್ಣು ಬಂದರು, ಥ್ಯಾಂಕ್ ಯು ವಿಷ್ಣು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಸುಧೀಂದ್ರ ವೆಂಕಟೇಶ್ ಅವರು ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಪೊಲೀಸರು ಯಾವ ಹೇಳಿದ್ರು ಸಾರಿ ಬನ್ನಿ ಮೇಲೆ ಬನ್ನಿ ಅವ್ರಿಗೆ ಅಷ್ಟೇ ವಿಷ್ಣು ಹೇಳಿದ್ರು ವಿಷ್ಣು ಬನ್ನಿ ಮೇಲೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅಂದರೆ ವರುಣ್ ಬಾಬಾ ನೀವೇ ಕರಿಬೇಕು ಅಂತ ವೇಟಿಂಗ್ ಅಣ್ಣ, ನಾವು ಕರೆದ್ರೆ ಅಣ್ಣ. ನಿಮ್ಮ ಭೈರತಿ ರಣಗಳ ಡೈಲಾಗ್ ನೀವು ಹೇಳಿದ್ರೆ ಅದನ್ನ KP ಶ್ರೀಕಾಂತ್ ಸರ್ ಅವ್ರು ಬಹಳ ಖುಷಿಯಿಂದ ನಮ್ಗಾಗಿ ಆ ಡೈಲಾಗ್ ಹೇಳ್ತಾರೆ ಅಂತ ಇವತ್ತಿಲ್ಲಿ ನಾವು ಡೈಲಾಗ್ ಹೇಳ್ಸೋಣ ಅಂತ ಇಷ್ಟಪಡ್ತಿದೀವಿ ಅಣ್ಣ. ಅಣ್ಣ ನೀವು ಫಸ್ಟ್ ಆ ಡೈಲಾಗ್ ಹೇಳ್ಬಿಡಿ ಅಣ್ಣ. ಶ್ರೀಕಾಂತ್ ಸರ್ ಆ ಡೈಲಾಗ್ ನಮಗೋಸ್ಕರ ಹೇಳ್ತಾರೆ. ಶೇಖರ್ ಬಿಜು ನಾ ತಾಳ್ಮೆ ಕಳ್ಕೊಂಡಾಗಲ್ಲ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೇಗಳು, ರಣಗಳ ಸಾಮ್ರಾಜ್ಯದ ಮೈಲಿಗಳು, ತಲೆಗಳು ಮೈಯೆಲ್ಲ ಪೋಲು. ಮೈಯೆಲ್ಲ ಹೋದ್ರು ಕೆಟ್ಟವ್ರ ಕಂಡ್ರೆ ಎದುರು. ಆದ್ರೆ ಇವಾಗ ನಮ್ಮ PR ವೆಂಕಟೇಶ್ ಸರ್ ಆ ಡೈಲಾಗ್ ನ ಹೇಳಿದ್ದಾರೆ. ಸಹಜವಾಗಿ ಹೇಳಿದ ತಕ್ಷಣ ಇವರೆಲ್ಲ ಕ್ಯಾಮ್ರಾ ಸರಿ ರೆಕಾರ್ಡ್ ಆಗ್ಬಿಡುತ್ತೆ. ಎಲ್ರಿಗೂ ನಮಸ್ತೆ. ಅದು ಯಾವ ಡೈಲಾಗ್ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಶಿವಣ್ಣ ಸರ್ ಹೇಳಿದ್ದಾರೆ, ಅದು ಸಾಕದು, ಸೂಪರ್, ಅದು ಯಾವಾಗಲೂ ಕೂಡ ಯಾವ ಕಾಲಕ್ಕೂ ಸಲ್ಲುತ್ತದು. ಥ್ಯಾಂಕ್ ಯು. ವರುಣ ಹೇಳ್ತಾರೆ. ವರುಣ ಯಾರು? ಜೂನಿಯರ್ ರಣಗಲ್ ಇಲ್ಲಿ ನೋಡಿ ಅಣ್ಣ, ಜೂನಿಯರ್ ರಣಗಲ್ಲೇ ಸಾರಿ ನನ್ನ ಜೂನಿಯರ್ ತುಂಬ ಚೆನ್ನಾಗಿ ಮಾಡಿದೆ. ನಾನು ಮೊನ್ನೆ ನೋಡಿದೆ ಪಿಕ್ಚರ್ನ ಸಂಡೇ. ಬಟ್ ಎಷ್ಟು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಆ ಸಬ್ಲಿಟಿ ಬರೋದೇ ಕಷ್ಟ. ಅದು ಹೆಂಗೆ ಡೈರೆಕ್ಟರ್ ಹ್ಯಾಂಡಲ್ ಮಾಡೋದು ಅಂತ ಭಾಳ ಚೆನ್ನಾಗಿ ಮಾಡೋದು. ತುಂಬ ಥ್ಯಾಂಕ್ಸ್. ಅಲ್ಲಿಗೆ ಎಲ್ರಿಗೂ ಥ್ಯಾಂಕ್ಸ್. ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಶಿವಣ್ಣನ ಚೈಲ್ಡ್ಹುಡ್ ಮಾಡೋದು ತುಂಬ ದೊಡ್ಡದು. ಅಂತ ಲೆಜೆಂಡ್ರಿ ಇರೋ ಚೈಲ್ಡ್ಹುಡ್ ಮಾಡಿರೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಗೀತಾ ಮ್ಯಾಮ್ ನಿಮಗೂ ತುಂಬ ಥ್ಯಾಂಕ್ಸ್. ಶೇಖರ್ ಸರ್, ಶೇಖರ್ ಅಣ್ಣ ನಿಮ್ ಹಿಂದೆ ನಿಂತ್ಕೊಂಡು ಫುಲ್ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲ ಒಂದ್ ನಿಮಿಷ, ಇಷ್ಟೆಲ್ಲ ನೀವ್ ಹೇಳ್ತಾರೆ, ನೀವೇ ಡೈಲಾಗ್ ಹೇಳ್ಬೇಕು ಇವಾಗ. ಅದು ಮಾತಾಡ್ತಾರೆ. ಅಣ್ಣನ ಡೈಲಾಗ್ ನ ಇವಾಗ ಕರೆಕ್ಟ್. ಎಲ್ಲರ ಹೆಸರು ಹೇಳ್ತಿದ್ರು, ಇವ್ರು ಹೇಳಿ ಅವ್ರು ಹೇಳಿ ಅಂತೇಳಿ. ಎತ್ತಿ ಹೇಳ್ತಾರೆ ಲಕ್ಷ್ಮಿ. ತಾಳ್ಮೆ ಕಳ್ಕೊಂಡಾಗಿಲ್ಲ ತುಂಬಾ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ. ಭೈರತಿಗಳಲ್ಲಿ ಇನ್ಮೇಲೆ ಮೈಲಿನಲ್ಲಿರೋಗಿಂತ ಭೈರತಿಗಳಲ್ಲಿ ಸಾಮ್ರಾಜ್ಯದ ರೋಣಾಪುರದಲ್ಲಿರೋದು ಬರೀ ಸರ್ವೇಕಲ್ಲುಗಳಲ್ಲ, ವೈದ್ಯ ರಣಗಲ್ ಸಾಮ್ರಾಜ್ಯದ ಸರ್ವೇಕಲ್ಲುಗಳು. ಸ್ವಲ್ಪ ಇದಾಗುತ್ತಲ್ಲ. ಇನ್ಮೇಲೆ ರೋಣಾಪುರದಲ್ಲಿರೋದು ಬರೀ ಸರ್ವೇಕಲ್ಲುಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲುಗಲ್ಲುಗಳು. ಕನ್ನಡ ಇಂಡಸ್ಟ್ರಿ ಯಾವತ್ತು ಕೆಳಗಡೆ ಬಿಡಲ್ಲ. ಶಿವಣ್ಣ ನಿಟ್ಟಿಸಿ ಬರ್ತಾ ಇದ್ದಾಗ ಮೇಲೆ ಜಲ್ತಾರೆ.
ಹೀರೋ ಹೀರೋ ಹ್ಯಾಟ್ರಿಕ್ ಹೀರೋ ಅಲ್ಲ, ಹೀರೋ ಹೀರೋ ಹೌಸ್ಫುಲ್ ಹೀರೋ. ನಾನು ಬಂದಿರೋದು ಸೈನ್ ಹಾಕೋಕೆ ಬಾಂಬ್ ಹಾಕೋಕೆ